ನಾವು ಕೊಡುವಂತ ಎಕ್ಸ್ಕ್ಯೂಸಸ್ ಗಳೇ ಜಾಸ್ತಿ. ನಮ್ಮಪ್ಪ ಸ್ವಲ್ಪ ಆಸ್ತಿ ಮಾಡ್ತಿದ್ರೆ ನಾನ್ ಚೆನ್ನಾಗಿ ಬದುಕ್ಬೋದಿತ್ತು, ನಾನೊಂದ್ ಒಳ್ಳೆ ಕಾಲೇಜಲ್ಲಿ ಕಲಿತಿದ್ರೆ ಒಳ್ಳೆ ಮಾರ್ಕ್ಸ್ ಬರ್ತಿತ್ತು. ಈ ರೀತಿಯಾಗಿ ನಮ್ಮ ಹತ್ರ ಇಲ್ಲದೆ ಇರೋದ್ರ ಬಗ್ಗೆ ಅಥವಾ ನೆಗೆಟಿವ್ ಥಿಂಗ್ಸ್ ಬಗ್ಗೆ ಜಾಸ್ತಿಯಾಗಿ ಯೋಚನೆ ಮಾಡ್ತೀವಿ ಹೊರತು ನಮ್ಮ ಹತ್ರ ಇರುವಂತ ಪಾಸಿಟಿವ್ ಥಿಂಗ್ಸ್ ಅನ್ನು ಮರ್ತೇ ಬಿಡ್ತೀವಿ. ಆದ್ರೆ ನನ್ಗೆ ಜೀವನದಲ್ಲಿ ತುಂಬಾ ಇನ್ಸ್ಪೈರ್ ಆಗುವಂತ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಸ್ಟೀಫನ್ ಹಾಕಿಂಗ್ಸ್ ನವರು. ಇವರು ತಮ್ಮ 26ನೇ ವಯಸ್ಸಿನಲ್ಲಿ ತಮ್ಮ ದೇಹದ ಸಂಪೂರ್ಣ ಸ್ವಾಧೀನವನ್ನು ಕಳ್ಕೊಳ್ತಾರೆ. ಯಾವ ಮಟ್ಟಿಗೆ ಅಂತ ಹೇಳಿದ್ರೆ ಅವರು ಮುಂದಿನ ಜೀವನದಲ್ಲಿ ಎಂದಿಗೂ ನಡಿಲಿಕ್ಕೆ ಆಗೋದಿಲ್ಲ, ವೀಲ್ ಚೇರ್ ಅಲ್ಲೇ ಅವರು ಇರಬೇಕಾದಂತ ಪರಿಸ್ಥಿತಿ, ತಮ್ಗೆ ಮಾತು ಕೂಡ ಆಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಅವರನ್ನು ಟ್ರೀಟ್ ಮಾಡಿದಂತಹ ಡಾಕ್ಟರ್ಸ್ ಹೇಳ್ತಾರೆ ಇವರು ಹೆಚ್ಚು ಅಂತ ಹೇಳಿದ್ರೆ 2 ವರ್ಷ ಬದುಕಬಹುದು ಅಂತ ಹೇಳಿ. ಆದ್ರೆ ಸ್ಟೀಫನ್ ಹಾಕಿಂಗ್ಸ್ ನವರು ತೀರಿ ಹೋಗುವಾಗ ಅವರಿಗೆ 76 ವಯಸ್ಸಾಗಿರ್ತದೆ. ಅಂತ ಹೇಳಿದ್ರೆ ಅವರು 50 ವರ್ಷ ಈ ಡಿಸೇಬಿಲಿಟಿ ಒಟ್ಟಿಗೆ ಅವರು ಬದುಕುತ್ತಾರೆ. ಅವರು ಈ 50 ವರ್ಷದಲ್ಲಿ ತಮ್ಮ ಹಾಸಿಗೆ ಮೇಲೋ ಇಲ್ಲ ವೀಲ್ ಚೇರ್ ನಲ್ಲಿ ಮತ್ತೊಬ್ಬರ ಸಹಾಯವನ್ನು ಕೇಳಿಕೊಂಡು ಜೀವನ ಮಾಡಲಿಲ್ಲ, ಬದಲಾಗಿ ಎಷ್ಟೋ ಸಾಧನೆಗಳನ್ನು ಮಾಡ್ತಾರೆ, ಇನ್ವೆನ್ಷನ್ಸ್ ಗಳನ್ನು ಮಾಡ್ತಾರೆ. ಇವರು ತೀರಿ ಹೋಗುವಾಗ he was a director of research at the Center of Theoretical Cosmology at the University of Cambridge. ಎಂತ ಸಾಧನೆ! ಇವರೊಂದು ಮಾತು ಹೇಳ್ತಾರೆ, though I cannot walk and I have to speak through the computer, in my mind I am free ಅಂತ ಹೇಳಿದ್ರೆ ಇವರಿಗೆ ಇದ್ದಂತ ಪಾಸಿಟಿವ್ ಥಿಂಗ್ ಅಂತ ಹೇಳಿದ್ರೆ ಆಕ್ಟಿವ್ ಆಗಿದ್ದಂತ ಅವರ ಬ್ರೈನ್ ಒಂದು ಮಾತ್ರ. ಇಂತ ಒಂದು ಪಾಸಿಟಿವ್ ಒಂದೇ ಒಂದು ಪಾಸಿಟಿವ್ ಥಿಂಗ್ ಅನ್ನು ಇಟ್ಕೊಂಡು ಅವರು 50 ವರ್ಷಗಳ ಸಾಧನೆಯನ್ನು ಮಾಡ್ತಾರೆ. ಇವರ ಈ ಸಾಧನೆಯ ಹಾದಿ ನಮ್ಮೆಲ್ಲರಿಗೂ ಸ್ಫೂರ್ತಿ ಆಗ್ಲಿ ಅಂತ ಹೇಳಿ ಈ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ವಿಡಿಯೋದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದ ಮೊದಲ 6 ತಿಂಗಳು ತಗೊಳ್ಳುವಂತ ಒಂದೇ ಆಹಾರ ಅಂತ ಹೇಳಿದ್ರೆ ಅದು ಹಾಲು. ಈ ಹಾಲನ್ನು ಉಪಯೋಗಿಸಿ ನಾನು ಒಂದೊಳ್ಳೆ ಸ್ವೀಟ್ ಮಾಡೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ನಾನ್ ನಿಮ್ ಶ್ವೇತಾ, ವೆಲ್ಕಮ್ ಟು ಮದರ್ಸ್ ವರ್ಲ್ಡ್. ನಿಮ್ಗೆ ಆಗ್ಲೇ ಹೇಳ್ದೆ ನಾನು, ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಮೊದಲು ಸೇವಿಸುವಂತ ಆಹಾರ ಹಾಲು ಅಂತ ಹೇಳಿ. ಇನ್ನು ನಮ್ಗೆ ದಿನ ಬೆಳಿಗಾದ್ರೆ ಟೀ ಕಾಫಿ ಬೇಕು. ಈ ಟೀ ಕಾಫಿ ಕುಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಹಾಲು ಇರಬೇಕು. ಇನ್ನೊಂದು ಗೃಹ ಪ್ರವೇಶ ಆಯ್ತು ಅನ್ಕೊಳ್ಳಿ, ನಮ್ಮ ಅಡಿಗೆ ಮನೆಯಲ್ಲಿ ಒಲೆಯ ಮೇಲೆ ಫಸ್ಟ್ ಇಡುವಂತದ್ದೇನು ಹಾಲನ್ನು. ಸೊ ಈ ರೀತಿಯಾಗಿ ತನ್ನದೇ ಆದಂತ ಇಂಪಾರ್ಟೆನ್ಸ್ ಅನ್ನು ಹೊಂದಿರುವಂತ ಹಾಲಿನಿಂದ ಒಂದು ಪೇಡ ಮಾಡೋದನ್ನು ಹೇಳ್ಕೊಡ್ತೀನಿ. ಸೊ ಇದು ಹೇಗ್ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ಟೇಸ್ಟಿ ಆಗಿರುವಂತ ಹಾಲಿನ ಪೇಡವನ್ನು ಮಾಡಲು ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ಗಳು ಹಾಲು, ಹಾಲುಡಿ, ಸಕ್ಕರೆ ಹುಡಿ, ತುಪ್ಪ, ಬಾದಾಮಿ. ಇದನ್ನು ಮಾಡುವಂತ ವಿಧಾನ, ಒಂದು ಸ್ಟವ್ ಮೇಲೆ ಈ ರೀತಿಯ ಒಂದು ಪ್ಯಾನ್ ಇಟ್ಕೊಂಡಿದ್ದೇನೆ. ಪ್ಯಾನ್ ಬಿಸಿಯಾದ ಕೂಡ್ಲೆ 3 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ. ತುಪ್ಪ ಬಿಸಿಯಾದ ಕೂಡ್ಲೆ 1 ಕಪ್ ಹಾಲನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಾಲನ್ನು ಹಾಕಿದ ಕೂಡಲೇ 1/4 ಕಪ್ ಸಕ್ಕರೆ ಹುಡಿಯನ್ನು ಹಾಕೊಳ್ತಾ ಇದ್ದೀನಿ. ಸಿಹಿ ಕಮ್ಮಿ ಬೇಕು ಅಂತ ಹೇಳುವವರು ಅರ್ಧ ಕಪ್ ಸಕ್ಕರೆ ಹುಡಿ ಹಾಕಿದ್ರೆ ನಡೀತದೆ. ಸಿಹಿ ಜಾಸ್ತಿ ಬೇಕು ಅಂತ ಹೇಳುವವರು 1 ಕಪ್ ಅನ್ನು ಹಾಕೊಳ್ಬಹುದು. ಈಗ ನಾನು 1 ಕಪ್ ಮಿಲ್ಕ್ ಪೌಡರ್ ಅನ್ನು ಹಾಕೊಳ್ತಾ ಇದ್ದೀನಿ. ಮಿಲ್ಕ್ ಪೌಡರ್ ಹಾಕುವಾಗ ಲೋ ಫ್ಲೇಮ್ ನಲ್ಲಿ ಇರಬೇಕು. ಮತ್ತೆ ಇದನ್ನು ಒಮ್ಮೆಲೆ ಹಾಕೊಳ್ಬೇಡಿ, ಸ್ವಲ್ಪ ಸ್ವಲ್ಪವಾಗಿ ಹಾಕೊಳ್ಳಿ. ಮತ್ತೆ ಹಾಕ್ತಾ ಇರುವಾಗ ಇದನ್ನು ಚಂದದಲ್ಲಿ ಕಲಿಸ್ತಾ ಇರಬೇಕು. ಇದರಲ್ಲಿ ಯಾವುದೇ ಗಂಟಾಗಬಾರ್ದು, ಚಂದ ಮಾಡಿ ಕಲಿಸ್ತಾ ಇರಬೇಕು. ಮತ್ತೆ ಸ್ವಲ್ಪ ಸ್ವಲ್ಪವಾಗಿ ಹಾಕೊಳ್ಳಿ. ಈ ರೀತಿಯಾಗಿ ಬಿಡದ್ದೆ ಕಲಿಸ್ತಾ ಇರಬೇಕು. ಇಷ್ಟು ಗಟ್ಟಿಯಾದ ನಂತರ ಈಗ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ತುಪ್ಪ ಹಾಕೊಳ್ಳೋದ್ರಿಂದ ಇದು ಸ್ವೀಟ್ ಪಾತ್ರೆಗೆ ಅಂಟೋದಿಲ್ಲ, ಮತ್ತೆ ಒಳ್ಳೆ ಟೇಸ್ಟಿಯಾಗಿ ಸಹ ಇರ್ತದೆ ತಿನ್ನಲಿಕ್ಕೆ, ಮತ್ತೆ ಸಾಫ್ಟ್ ಆಗಿ ಸಹ ಬರ್ತದೆ, ತುಂಬ ಗಟ್ಟಿ ಆಗೋದಿಲ್ಲ ನಮ್ಮ ಪೇಡ. ಈ ರೀತಿಯಾಗಿ ಗಟ್ಟಿ ಆಗಲಿಕ್ಕೆ ಒಂದು 10 ನಿಮಿಷ ಬೇಕಾಗ್ತದೆ. ಮತ್ತು ಇದು ಲೋ ಫ್ಲೇಮ್ನಲ್ಲಿ ಕಂಪ್ಲೀಟ್ 10 ಮಿನಿಟ್ಸ್ ಲೋ ಫ್ಲೇಮ್ನಲ್ಲೇ ಇರಬೇಕು. ಮತ್ತು ಇದು ಕಲಿಸ್ತಾನೆ ಇರಬೇಕು. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ನಾವೀಗ ಸ್ಟವನ್ನು ಆಫ್ ಮಾಡಿಕೊಳ್ಳುವ. ನಂತರ ಈ ರೀತಿಯಾಗಿ ಒಂದು ದೊಡ್ಡ ಪ್ಲೇಟಿಗೆ ನಾನು ತುಪ್ಪದಿಂದ ಗ್ರೀಸಿಂಗ್ ಮಾಡಿಟ್ಕೊಂಡಿದ್ದೇನೆ. ಈಗ ನಾವು ಇಳಿಸ್ಕೊಂಡಿರುವಂಥ ಸ್ವೀಟನ್ನು ಇದರ ಮೇಲೆ ಹಾಕಿ ತಣಿಲಿಕ್ಕೆ ಬಿಡುವ. ಇದು ಬಿಸಿಯಾಗಿರುವಾಗ ಬಾಲ್ಸ್ ಆಗಿ ಮಾಡಲಿಕ್ಕೆ ಆಗದೇ ಇರೋ ಕಾರಣ ನಾವು ಇದನ್ನು ತಣಿಲಿಕ್ಕೆ ಬಿಡುವ. ಈಗ ಇದು ಕಂಪ್ಲೀಟ್ ಆಗಿ ತಣ್ಣದಿದೆ.
ಇದನ್ನು ನಾವೀಗ ನಮಗೆ ಬೇಕಾಗಿರುವ ಶೇಪಿಗೆ ಮಾಡ್ಕೊಳ್ಳುವ. ಮತ್ತು ಇದನ್ನು ನಾವು ಬಾಲ್ಸ್ ಆಗಿ ಮಾಡ್ಕೊಳ್ಳುವಾಗ ಕೈಗೆ ಸಹ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ರೆ ಒಳ್ಳೆಯದು, ಕೈಗೆ ಅಂಟುದಿಲ್ಲ ಆಗ. ಸೊ ಈ ರೀತಿಯಾಗಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ನಾವು ಮಾಡ್ಕೊಳ್ಬೋದು. ನೋಡಿ, ಈಗ ಟೇಸ್ಟಿ ಆಗಿರುವಂಥ ಹಾಲಿನ ಪೇಡ ರೆಡಿಯಾಗಿದೆ. Bye bye. See you. Bye bye. Bye bye. See you. Baby. ನೋಡಿದ್ರಲ್ಲ, ಇಂಪಾರ್ಟೆಂಟ್ ಆಗಿರುವ ಹಾಲಿನಿಂದ ಎಷ್ಟು ಕಡಿಮೆ ಪದಾರ್ಥಗಳನ್ನು ಯೂಸ್ ಮಾಡಿ ಪರ್ಫೆಕ್ಟ್ ಆಗಿರುವಂತ ಒಂದು ಪೇಡವನ್ನು ನಾವು ರೆಡಿ ಮಾಡಬಹುದು ಅಂತ ಹೇಳಿ. ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ಹೇಳಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಕೂಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ವಿಡಿಯೋ ಬರುವವರೆಗೆ ಆಸ್ ಯೂಶುವಲ್ ನನ್ನ ಮಿಸ್ ಮಾಡಿ. ಸೈನಿಂಗ್ ಆಫ್ ಶ್ವೇತಾ ಫ್ರಮ್ ಮದರ್ಸ್ ವರ್ಲ್ಡ್. ಬಾಯ್.